ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಡೆಲ್ಲಿ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಮಿಂಚಿನ ಫಾರ್ಮ್ನಲ್ಲಿರುವ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ತಂಡದ ಬ್ಯಾಟರ್ ಪ್ರಿಯಾಂಶಾ ಆರ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಆಡಬೇಕೆಂಬ ಬಯಕೆಯನ್ನು ಹೊರಹಾಕಿದ್ದಾರೆ. ಏಕೆಂದರೆ ವಿರಾಟ್ ಕೊಹ್ಲಿಯನ್ನು ತುಂಬಾ ಇಷ್ಟಪಡುತ್ತೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಕಳೆದ ವಾರಾಂತ್ಯದಲ್ಲಿ ನಾರ್ತ್ ಡೆಲ್ಲಿ ಸ್ಟ್ರೈಕರ್ಸ್ ಎದುರಿನ ಪಂದ್ಯದಲ್ಲಿ ಪ್ರಿಯಾಂಶಾ ಆರ್ಯ ಸ್ಫೋಟಕ ಬ್ಯಾಟ್ ಮಾಡಿದ್ದರು. ನಾಯಕ ಆಯುಷ್ ಬಾದೋನಿ ಜೊತೆ 286 ರನ್ಗಳ ಜೊತೆಯಾಟವನ್ನು ಆಡಿದ್ದ ಆರ್ಯ ಏಕೈಕ ಓವರ್ನಲ್ಲಿ 6 ಸಿಕ್ಸರ್ಗಳನ್ನು ಸಿಡಿಸಿ ದಾಖಲೆಯನ್ನು ಬರೆದಿದ್ದರು ಹಾಗೂ ಟೀಂ ಇಂಡಿಯಾ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಅವರನ್ನು ಒಳಗೊಂಡ ಎಲೈಟ್ ಲಿಸ್ಟ್ಗೆ ಸೇರ್ಪಡೆಯಾಗಿದ್ದರು. ಇತ್ತೀಚೆಗೆ ANI ಜೊತೆ ಮಾತನಾಡಿದ ಪ್ರಿಯಾಂಶಾ ಆರ್ಯ ಅವರು, ನಾನು ವಿರಾಟ್ ಕೊಹ್ಲಿ ಅಣ್ಣನನ್ನು ತುಂಬಾ ಇಷ್ಟಪಡುತ್ತೇನೆ. ಈ ಕಾರಣದಿಂದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಟೂರ್ನಿಯಲ್ಲಿ ಆಡಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ. ಅಂದಹಾಗೆ ಮನನ್ ಭಾರದ್ವಾಜ್ ಅವರ ಓವರ್ನಲ್ಲಿ ಯುವ ಬ್ಯಾಟರ್ ಪ್ರಿಯಾಂಶಾ ಆರ್ಯ ಅವರು 6 ಸಿಕ್ಸರ್ಗಳನ್ನು ಸಿಡಿಸಿದ ವಿಶೇಷ ದಾಖಲೆಯನ್ನು ಬರೆದಿದ್ದರು. ಇದೀಗ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು 4ನೇ ಸಿಕ್ಸರ್ ಸಿಡಿಸಿದ ಬಳಿಕ ಆಯುಷ್ ಬಾದೋನಿ ಅವರು ನನಗೆ ಒಂದು ಮಾತನ್ನು ಹೇಳಿದ್ದರು. ಇನ್ನುಳಿದ 2 ಎಸೆತಗಳಲ್ಲಿಯೂ ಸಿಕ್ಸರ್ ಸಿಡಿಸಿ ದಾಖಲೆ ಬರಿ ಎಂದು ಅವರು ಹೇಳಿದ್ದರು ಎಂಬುದನ್ನು ಪ್ರಿಯಾಂಶಾ ಆರ್ಯ ಬಹಿರಂಗಪಡಿಸಿದ್ದಾರೆ. ಸೌತ್ ಡೆಲ್ಲಿ ಪರ ಸ್ಫೋಟಕ ಬ್ಯಾಟ್ ಮಾಡಿದ ಪ್ರಿಯಾಂಶಾ ಆರ್ಯ ಅವರು ಹಾಗೂ ನಾಯಕ ಆಯುಷ್ ಬಾದೋನಿ ಅವರು ಕೂಡ ತಲಾ ಶತಕಗಳನ್ನು ಸಿಡಿಸಿದ್ದರು. ಕೇವಲ 8 ಓವರ್ಗಳಲ್ಲಿ ಈ ಇಬ್ಬರು 3 ಅಂಕಿ ವೈಯಕ್ತಿಕ ಮೊತ್ತವನ್ನು ಕಲೆ ಹಾಕಿದ್ದರು. ಕೇವಲ 40 ಎಸೆತಗಳಲ್ಲಿ ಅವರು ಶತಕವನ್ನು ಸಿಡಿಸಿದ್ದರು. ಆ ಮೂಲಕ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇದಕ್ಕೂ ಮುನ್ನ ಆರ್ಯ ಮತ್ತೊಂದು ಶತಕವನ್ನು ಕೂಡ ಸಿಡಿಸಿದ್ದರು. ಒಟ್ಟಾರೆ ನಾರ್ತ್ ಡೆಲ್ಲಿ ವಿರುದ್ಧ ಒಟ್ಟು 50 ಎಸೆತಗಳನ್ನು ಎದುರಿಸಿದ್ದ ಪ್ರಿಯಾಂಶಾ ಆರ್ಯ ಅವರು 120 ರನ್ಗಳನ್ನು ಸಿಡಿಸಿದ್ದರು. ಇವರ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ 10 ಬೌಂಡರಿಗಳು ಹಾಗೂ ಹಲವು ಸಿಕ್ಸರ್ಗಳನ್ನು ಸಿಡಿಸಿದ್ದರು. ಅದರಲ್ಲಿಯೂ ಪ್ರಿಯಾಂಶಾ ಆರ್ಯ ಅವರ ಸ್ಟ್ರೈಕ್ ರೇಟ್ 240 ಇದ್ದುದು ವಿಶೇಷವಾಗಿತ್ತು. ಪ್ರಿಯಾಂಶಾ ಆರ್ಯ ಜೊತೆ ಮತ್ತೊಂದು ತುದಿಯಲ್ಲಿ ಬ್ಯಾಟ್ ಮಾಡಿದ್ದ ನಾಯಕ ಆಯುಷ್ ಬಾದೋನಿ ಅವರು ಕೇವಲ 55 ಎಸೆತಗಳಲ್ಲಿ 165 ರನ್ಗಳನ್ನು ಸಿಡಿಸಿದ್ದರು. ಇವರು 8 ಬೌಂಡರಿಗಳೊಂದಿಗೆ ಹಾಗೂ 19 ಸಿಕ್ಸರ್ಗಳನ್ನು ಸಿಡಿಸಿದ್ದರು. ಆ ಮೂಲಕ ಸೌತ್ ಡೆಲ್ಲಿ ತಂಡ 308 ರನ್ಗಳನ್ನು ಕಲೆ ಹಾಕಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.